I'm not Christian, don't confuse. I like talking. I can be a good wife. ಹಾಯ್ ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ನಂದು ಫೇಸ್ಬುಕ್ಕಲ್ಲಿ ನಾನು 4 to 5 ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. 2 ವೀಕ್ಸಿಂದ ವ್ಲಾಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ನಾನು ಯಾವುದೇ ವಿಡಿಯೋದಲ್ಲಿ ನಂದು ಪ್ರಾಪರ್ ಇಂಟ್ರಡ್ಯೂಸ್ ಮಾಡ್ಕೊಂಡಿಲ್ಲ ನನ್ನನ್ನು. ಸೊ ಅದರಿಂದಾಗಿ ಇವತ್ತೊಂದು ಚಿಕ್ಕ ವ್ಲಾಗ್ ಮಾಡೋಣ ಬೆಳಗ್ಗೆ. ಸೊ ಅದರಲ್ಲಿ ಇಂಟ್ರಡ್ಯೂಸ್ ಮಾಡೋಣ, ಅದೇ ಥರ ವ್ಲಾಗ್ ಆಗುತ್ತೆ ಅಂತ ಅಂದ್ಕೊಂಡೆ. ನನಗೆ ಸಪ್ರೇಟಾಗಿ ಇಂಟ್ರಡ್ಯೂಸ್ ಮಾಡಿಕೊಂಡು ಅಥವಾ ನಾನು ಕಿಚನ್ ರೂಮಲ್ಲಿ ಇದ್ದೀನಿ ಅಂತ ನಾನು ಕುಕಿಂಗ್ ಮಾಡಿದೆ ಅಂತ ಅಂದ್ಕೋಬೇಡಿ. ನಾನೇನು ಕುಕಿಂಗ್ ವ್ಲಾಗ್ ಏನು ಮಾಡ್ತಾ ಇಲ್ಲ, ಜಸ್ಟ್ ನನಗೆ ಸಪ್ರೇಟಾಗಿ ಅದನ್ನ ಮಾಡೋದಕ್ಕೆ ಟೈಮ್ ಇಲ್ಲ. ಸೊ ಅದರಿಂದಾಗಿ ನಾನು ಮಾರ್ನಿಂಗ್ ರೆಕಾರ್ಡ್ ಮಾಡ್ತಿರೋದಿತ್ತು ನಾನು. ಸೊ ಅದೇ ಥರ ನಾವು ಕುಕಿಂಗ್ ಮಾಡ್ತಾ ನನ್ನ ಲಂಚ್ ರೆಡಿ ಮಾಡ್ತಾ ನಾವು ಮಾತಾಡೋಣ. ಇವಾಗ ನಾನು ನನ್ನನ್ನು ಇಂಟ್ರಡ್ಯೂಸ್ ಮಾಡ್ಕೊಡ್ತೀನಿ. ನನ್ನ ಹೆಸರು ಸೆಲೀನಾ ಮಲೆನಾಡ್. ಸೊ ಐ ಆಮ್ ನಾಟ್ ಕ್ರಿಶ್ಚಿಯನ್, ಡೋಂಟ್ ಕನ್ಫ್ಯೂಸ್, ಪ್ಯೂರ್ ಹಿಂದೂ. ನಾನು ಪ್ರಾಪರಾಗಿ ನಾನು ಹುಟ್ಟಿರೋದು ಚಿಕ್ಕಮಂಗ್ಳೂರು. ನನ್ನ ಎಜುಕೇಷನ್ ನಾನು ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರು. ಸೊ ಅಲ್ಲಿಂದ ನಾನು ಬ್ಯಾಂಗ್ಳೂರಿಗೆ ವರ್ಕಿಗೆ ಬಂದೆ. ಐ ಆಮ್ ಎ ವರ್ಕಿಂಗ್ ಪ್ರೊಫೆಷನಲ್ HR. ನಾನು ಪುಳಿಯೋಗರೆ ಮಾಡ್ತೀನಿ. ಇಟ್ಸ್ ವೆರಿ ಈಸಿ ಫಾರ್ ಮೀ. ನನ್ನ ಹೆಸರು ಹೇಳಿದೆ, ನನ್ನ ಪ್ರೊಫೆಷನ್ ಹೇಳಿದೆ. ಆಮೇಲೆ ಯಾಕೆ ವ್ಲಾಗ್? ಬಿಕಾಸ್ ಐ ಲೈಕ್ ಟಾಕಿಂಗ್ ಆ್ಯಂಡ್ ಐ ಲೈಕ್ ಟಾಕಿಂಗ್. So I can talk until you get tired. ನಾನೇನು ಕುಕಿಂಗ್ ಎಕ್ಸ್ಪರ್ಟ್ ಅಲ್ಲ, ಬಟ್ ನನಗೇನು ಬೇಕು ಅದನ್ನ ನಾನು ರೆಡಿ ಮಾಡ್ಕೊತೀನಿ. ಯೂಟ್ಯೂಬ್ ನೋಡಿ ಇನ್ನೊಂದು ಮಾಡಿ ಕಲ್ತ್ಕೊತೀನಿ ನಾನು. ಬಟ್ ಐ ಕ್ಯಾನ್ ಬಿ ಎ ಗುಡ್ ವೈಫ್. ಏನು ಹಾಕ್ತೀನಿ ನಾನು ಪುಳಿಯೋಗರೆ ಮಾಡಬೇಕಾದ್ರೆ? ಪುಳಿಯೋಗರೆನಾ ಮತ್ತೆ ಅದೇನು ಹಾಕಿದ್ದೀರಾ ಅಂತ ಅಂತಾರೆ. ಬ್ಯಾಂಗ್ಳೂರ್ ಸ್ಲ್ಯಾಂಗ್ ಅದೇ ಥರ ಇರುತ್ತೆ. ನಾನು ಆಲ್ರೆಡಿ ರೈಸ್ ಕುಕ್ ಮಾಡ್ಕೊಂಡಿದ್ದೀನಿ. ಕೊಕೊನಟ್ ಆಯಿಲ್ ಸ್ಮೆಲ್. ನಾನು ಹುಟ್ಟಿರೋದು ಚಿಕ್ಕಮಂಗ್ಳೂರು ಅಂತ ಹೇಳಿದ್ನಲ್ಲ. ಸೊ ಬಟ್ ನನ್ನ ಫ್ಯಾಮಿಲಿ ರೂಟ್ ಬಂದು ಮ್ಯಾಂಗ್ಳೂರ್. ನನ್ನ ಮದರ್ ಟಂಗ್ ತುಳು. ಸೊ ನಾವು ತುಳು ಮಾತಾಡೋದು. ಅಂದರೆ ನಮ್ಮ ಅಮ್ಮನ ಫ್ಯಾಮಿಲಿ ಎಲ್ಲ ಮೋಸ್ಟ್ ಆಫ್ ದೆಮ್ ಎಲ್ಲ ಮ್ಯಾಂಗ್ಳೂರಲ್ಲೇ. ಬಳ್ಪಾಳ್, ಕಿಸರೂರು, ನಾರಾವಿ, ಬೇಣೂರು, ಮೂಡಬಿದ್ರೆ. ಮಾತಾಡ್ತಾ ನಾನು ಚೆಲ್ಲಿ ಯೂಸ್ ಮಾಡಿದೆ, 3 ಯೂಸ್ ಮಾಡ್ತೀನಿ. ಎಲ್ಲ ಒಂಚೂರು ಕಡಿಮೆ ಆಯಿತು. ಮತ್ತೇನು ಹೇಳೋದು ಅಂತಾನೆ ಗೊತ್ತಾಗೋದಿಲ್ಲ ಮಾರ್ರೆ ವಿಡಿಯೋ ಮಾಡಬೇಕಾದ್ರೆ. ಪುಳಿಯೋಗರೆ ಮಸಾಲ ನಾನೇ ಮಾಡಿರೋದು ಅಂತ ಹೇಳಿಕ್ಕಾಗಲ್ಲ, ಇದು ಅಂಗಡಿಯಿಂದ ತಂದಿರೋದು. ನಾನು ಮಾಡೋದು ಎಷ್ಟು ಕಷ್ಟ ಗೊತ್ತಾ? ನಿನ್ನೆ ನಾನು ಬೆಳಿಗ್ಗೆ ಎದ್ದು ಬೆಳಿಗ್ಗೆ ತರ 6 o'clock ಎದ್ದು ಎಲ್ಲ ರೆಕಾರ್ಡ್ ಎಲ್ಲ ಮಾಡಿ ನಾನು ಏನು ರೆಡ್ ಪಾಸ್ತಾ ಮಾಡಿದೆ ಆಯ್ತಾ. ಸೊ ಎಲ್ಲ ವಿಡಿಯೋ ಎಲ್ಲ ರೆಕಾರ್ಡ್ ಮಾಡಿದ್ದೀನಿ ಆಯ್ತಾ. ಹಾಫ್ ವಿಡಿಯೋ ನಾನು ಮಾಡಿ ಚೆಕ್ ಮಾಡಿದ್ದೀನಿ. ಸೊ ಚೆನ್ನಾಗಿ ಕ್ಲಿಯರ್ ಆಗಿ ಬಂದಿದೆ, ಚೆನ್ನಾಗಿ ಅಂತ ಹೇಳಿದ್ರೆ ನೀಟಾಗಿ ಫ್ರೇಮ್ ಸೆಟ್ ಆಗಿತ್ತು. ಆಮೇಲೆ ಹಾಫ್ ವಿಡಿಯೋ ನಾನು ಅಲ್ಲಿ ಪ್ರೆಸ್ ಮಾಡ್ತಾ ಬೈ ಚಾನ್ಸ್ ಅದು ಸಿನಿಮ್ಯಾಟಿಕ್ ಮೋಡಿಗೆ ಹೋಗಿದೆ. ನಾನು ಇಟ್ಟಿರೋ ಆಂಗಲ್ ಅಲ್ಲಿ ನಾನು ಹೇಗೆ ಮೊಬೈಲ್ ಆಂಗಲ್ ಸೆಟ್ ಮಾಡಿಟ್ಟಿದ್ದೆ ಅದು ಏನು ಹೆಚ್ಚಾಗಿ ಸಿನಿಮ್ಯಾಟಿಕ್ ಹೋಗ್ಬಿಟ್ಟಿದೆ. ಸೊ ನಾನು ಫುಲ್ ಆರಾಮ್ಸೆ ಮಾತಾಡ್ತಾ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಬಟ್ ಎಲ್ಲ ವಿಡಿಯೋ ಆದ್ಮೇಲೆ ಚೆಕ್ ಮಾಡಿದ್ರೆ ಹಾಫ್ ಫೇಸ್ ಕಟ್ ಆಗ್ಬಿಟ್ಟು ನನಗೆ ಎಷ್ಟು ಕೋಪ ಬಂತು ಗೊತ್ತಾ? ಸಾವು. ಎದ್ದಿರೋದೇ ಒಂದು ದೊಡ್ಡ ಕಷ್ಟ ನನಗೆ. ವ್ಲಾಗ್ ಮಾಡ್ಲಿಕ್ಕಂತಾನೆ ಒಂದು ಟೈಮ್ನ ಮಾಡಿ ನಾನು ರೆಡಿ ಮಾಡಬೇಕು. ಸೊ ವರ್ಕ್ ಮಾಡ್ತಿರೋದ್ರಿಂದ ಇಟ್ಸ್ ವೆರಿ ಈಸಿ. ರೆಡಿ ಆಯಿತು. ಪೌಡರ್ ಪಕ್ಕ ತಗಡೆ ಸ್ಮೆಲ್ ಅಂತೂ. ಇದು ಈ ಥರ ವ್ಲಾಗ್ ಮಾಡೋದ್ರಿಂದ ಟೈಮ್ ಪಾಸ್ ಆಗ್ತದೆ ಆಯ್ತಾ. ಹಾಗೆ ಅಂದರೆ ಯಾರೋ ಒಬ್ರ ಜೊತೆ ಇರೋ ಥರ ಮಾತಾಡ್ತಾ ನನ್ನ ವಿಡಿಯೋ ಏನಾದರೂ ಬೋರ್ ಆಗ್ತಿದೆಯಾ ಅಥವಾ ಬೇರೆ ಏನಾದರೂ ಮಾಡಬೇಕಾ, ಈ ಥರ ಮಾಡಿ ಆ ಥರ ಮಾಡಿ ಹೀಗೆ ಮಾಡಿ ಹಾಗೆ ಮಾಡಿ ಆ ಥರ ಏನಾದರೂ ಐಡಿಯಾ ಇದ್ದರೆ ನನಗೆ ಹೇಳಿ ಆಯಿತಾ. ಸೊ ನನ್ನದು ಕಮೆಂಟ್ ಓದ್ತೀನಿ. ಸೊ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಲೈಕ್ ಮಾಡಿ. ಆಕ್ಚುಲಿ ನಾನು ವಿಡಿಯೋ ನೋಡಿ ಕೆಲವು ಕನ್ಫ್ಯೂಸ್ ಆಗಿರ್ತೀವಿ. ಅವಳ ಹೆಸರು ಸೆಲೀನಾ ಅಂತ ಇದೆ, ಬಟ್ ಇವಳು ಎಲ್ಲ ಟೆಂಪಲ್ ಹೋಗಿ ಎಲ್ಲ ವಿಡಿಯೋ ಮಾಡ್ತಾನೆ ಅಂತ ಮೇ ಬಿ ಸಮ್ ಪೀಪಲ್ ಕನ್ಫ್ಯೂಸ್ ಅಲ್ಲಿ ಇರ್ಬೋದು. ಬಟ್ ಐಮ್ ಹಿಂದೂ. Now it's good. Okay, ನನ್ನ ಕುಕಿಂಗ್ ಆಯಿತು. ಇಟ್ಸ್ ವೆರಿ ಈಸಿ ಪೀಸ್. Something came to my mind. ಒಂದು ಸ್ವಲ್ಪ ಅಡುಗೆ ಮಾಡಿದರೆ ಸಾಕು ಮರೆ, ಎಲ್ಲ ಹರಡಿ ಬರ್ತದೆ. ನಮಗೆ ಕ್ಲೀನ್ ಮಾಡಿದ್ರೆ ದೊಡ್ಡ ದೋಸೆ. ನಾನು ಕೇಳ್ತೀನಿ, ಅದಕ್ಕೆ ಆನ್ಸರ್ ಮಾಡಿ. ನಿಮಗೆ ಗೊತ್ತಿದ್ರೆ ಆನ್ಸರ್ ಮಾಡಿ, ಗೊತ್ತಿಲ್ಲ ಅಂದರೆ ಸೇಮ್ ಆಸ್ ಐ ಟೋಲ್ಡ್ ಬಿಫೋರ್ ಲೈಕ್ ಮಾಡಿ. ಸೊ 3 ಜನ ಅಕ್ಕ ತಂಗಿರಿರ್ತಾರೆ. ಒಬ್ಳು ತೇಲ್ತಾಳೆ, ಒಬ್ಳು ಮುಳುಗ್ತಾಳೆ, ಒಬ್ಳು ಕರಗ್ತಾಳೆ. ಸೊ ಏನದು? ಇದು ಆಕ್ಚುಲಿ ಒಗಟು ಆಯ್ತಾ. ಏನದು? 3 ಆನ್ಸರ್ ಇದೆ. ಮುಳುಗೋದೊಂದು ಆನ್ಸರ್, ಕರಗೋದೊಂದು ಆನ್ಸರ್, ತೇಲೋದೊಂದು ಆನ್ಸರ್. ಸೊ ಅದೇನು ಎವ್ರಿ ಡೇ ಯೂಸ್ ಮಾಡ್ತೀವಿ, ಎವ್ರಿ ಡೇ ಮನೇಲಿರುತ್ತೆ.
ದೇವ್ರ ಹತ್ರ ಇರುತ್ತೆ ಅದು. ದೇವ್ರ ಹತ್ರ ಇರುತ್ತೆ ಅದು. ನನ್ನ ಎಲ್ಲ ಕೊಟ್ಟಿದ್ದೀನಿ. ದೇವ್ರ ಹತ್ರ ದೇವ್ರ ಮೇಲೆ ಇರುತ್ತೆ ಅದು. ಮುಳುಗದೆ ತೇಲೋದು ಕರೆಕ್ಟ್. ನನಗೆ ತುಂಬಾ ಒಗಡೆ ಗೊತ್ತು. ನಾನು ಬಂಟ್ವಾಳದಲ್ಲಿ ಸ್ಟಡಿ ಮಾಡ್ತಾ ಇದ್ದೆ. ತುಂಬಾನೇ ಅದರ್ ಆಕ್ಟಿವಿಟೀಸ್ ಅಲ್ಲಿ ತುಂಬಾ ಎಂಗೇಜ್ ಆಗಿರ್ತಾ ಇದ್ವಿ. ಸೊ ಈ ತರ ಸ್ಕೂಲಲ್ಲಿ ಎಲ್ಲ ಕಾಂಪಿಟೇಷನ್ ಇರುತ್ತೆ ಗೊತ್ತಾ, ಇರುತ್ತೆ ಅದೇನದು ಪ್ರತಿಭಾ ಕಾರಂಜಿ ಅದೆಲ್ಲ. ಸೊ ಅದಕ್ಕೆಲ್ಲ ಅದು ಮತ್ತೆ ಸ್ಕೂಲ್ ಆನಿವರ್ಸರಿ, ಸಾರಿ ಅಲ್ಲ ಮರೆ ಆನಿವರ್ಸರಿ ಅಲ್ಲ ಸಾರಿ, ವರ್ಷ ವರ್ಷ ಸೆಲೆಬ್ರೇಟ್ ಮಾಡ್ತಾರಲ್ಲ ಸ್ಕೂಲ್ ಡೇಗೆಲ್ಲ ಫಸ್ಟ್ ಎಲ್ಲ ಪ್ರಿಪೇರ್ ಮಾಡಿರ್ತಾರಲ್ಲ ಸ್ಪೋರ್ಟ್ಸ್ ಕ್ವಿಜ್ ಅದೆಲ್ಲ. ಸೊ ಅವಾಗ ಇದು ಹೋಗಟ್ಟು ಅದೆಲ್ಲ ಇರ್ತಾ ಇತ್ತು. ಅಂದ್ರೆ ನಾವು ಸ್ಕೂಲಿಂಗ್ ಮಾಡ್ಬೇಕಾದ್ರೆ ನಮ್ಮ ಟೈಮಲ್ಲಿ ಈ ಥರ ಸ್ಕೂಲ್ ಸಿಸ್ಟಮ್ ಇರಲಿಲ್ಲ ಹಾನೆಸ್ಟ್ಲಿ. ಎಸ್ಪೆಷಲಿ ನಾನು ಸ್ಕೂಲ್ ಹೋಗಿರೋದು ಬಂಟ್ವಾಳ್, ಆಲತ್ ಪದವ್ ಆಲತ್ ಪದವ್ ಆ ಕಡೆ ಪಂಗಲ್ಪಾಡಿ ಆಲತ್ ಪದವ್ ವಾಮತ್ ಪದವ್ ಇರೋದ್ರಲ್ಲಿ ನಾನು ಸ್ಕೂಲಿಂಗ್ ಮಾಡಿರೋದು. ನಮಗೆ ಮಾರ್ನಿಂಗ್ 10 o'clock ಮಾರ್ನಿಂಗ್ 8 or 9 ಇಂದ 3 o'clock ವರೆಗೆ ಅಷ್ಟೇ ಸ್ಕೂಲ್ ಇದ್ದಿದ್ದು. ನಮ್ಗೆ ಅವಾಗ PT ಪೀರಿಯಡ್ ಅಂತ ಸಪ್ರೇಟ್. ಆಮೇಲೆ ನಾನು ಸಿಟಿಗೆಲ್ಲ ಬಂದಾಗ ಅವಾಗೆಲ್ಲ ಸ್ಕೂಲ್ ಸಿಸ್ಟಮ್ ಚೇಂಜ್ ಆಗಿತ್ತು. ಅಂದ್ರೆ ಯಾವಾಗ ಆಟಾಡ್ಲಿಕ್ಕೆ ಇರಲಿಲ್ಲ. ಸೊ PT ಪೀರಿಯಡ್ ಅಂತ ಮಧ್ಯದಲ್ಲಿ ಇರ್ತಿದ್ದು. ಸಮ್ಟೈಮ್ಸ್ ಮಾರ್ನಿಂಗ್ ಹಾಫ್ ಅಲ್ಲಿ ಇರ್ತಿತ್ತು, ಸಮ್ಟೈಮ್ಸ್ ಆಫ್ಟರ್ನೂನ್ ಇರ್ತಾ ಇತ್ತು. ಆ ಪೀರಿಯಡ್ ಅಲ್ಲಿ 40 minutes ಪೀರಿಯಡ್ ಅಲ್ಲಿ ಅಷ್ಟೇ ನೀವು ಆಟಾಡ್ಬೇಕು. ಸೊ ಆಮೇಲೆ ಸ್ಕೂಲ್ ಬೆಲ್ ಆದ ತಕ್ಷಣ ಬ್ಯಾಗ್ ತಗೊಂಡು ರೈಟ್. ಬಟ್ ನಾನು ಅಲ್ಲಿ ಓದ್ತಿರ್ಬೇಕಾದ್ರೆ ನಮಗೆ ಹೇಗಿತ್ತಂದ್ರೆ ಮಾರ್ನಿಂಗ್ ಇಂದ 3 o'clock ವರೆಗೆ ಸ್ಕೂಲ್, 3 o'clock ಇಂದ 4 o'clock ನೀವು ಆಟ ಆಡ್ಲೇಬೇಕು. ಬ್ಯಾಗ್ ತಗೊಂಡು ಮನೆಗೆ ಹೋಗುವಾಗಿಲ್ಲ. 3 o'clock ಇಂದ 4 o'clock ಆಟ ಆಡ್ಲೇಬೇಕು, ಇಲ್ಲಾಂದ್ರೆ ಯಾವ್ದಾದ್ರು ಮರದಡಿಯಲ್ಲಿ ಕುತ್ಕೊಳ್ಳಿ. ಸೊ ಬಟ್ ಸ್ಕೂಲ್ ಟೈಮ್ ಈಸ್ 8 or 9 to 4 o'clock. 3 o'clock ವರೆಗೆ ಎಲ್ಲಾ ಕ್ಲಾಸಸ್ ಆಗುತ್ತೆ. 3 o'clock ಆದ್ಮೇಲೆ ಇಡೀ ಸ್ಕೂಲ್ ನ ಗ್ರೌಂಡಿಗೆ ಬಿಟ್ಬಿಡ್ತಾರೆ. ಅವಾಗ ಒಂದೆಷ್ಟು ಚಂದ ನಾವು ಆಟ ಆಡ್ತಿರ್ತೀವಿ. ಅವಾಗೆಲ್ಲ ಹೀಗೆ ಆಟಿರ್ತೀವಿ. ಅದ್ ನನಗೆ ಇನ್ನೂ ಸಹ ಕಣ್ಣಲ್ಲಿ ನಾವು ಆಟಿರ್ತೀವಿ. ಅಲ್ಲೆಲ್ಲ ಅಕೇಶಿಯ ಮರಗಳು ಜಾಸ್ತಿ ಇರೋದು. ಅಕೇಶಿಯ ಗೊತ್ತಲ್ಲ, ಗಾಳಿ ಮರ ಅಂತ ಹೇಳ್ತಾರೆ ಕೆಲವರು. ಆ ಮರ ಏನು ಗಂಟಲಿದೆ ಮನೆ ಸಹ ಆ ಮರ ಜಾಸ್ತಿ ಇರೋದು. ಅದು ಒಂದ್ ಟೈಮಲ್ಲಿ ಫುಲ್ ಎಲ್ಲ ಉದುರುತ್ತೆ. ಅದು ಎಷ್ಟು ಅಂತ ಹೇಳಿದ್ರೆ ಆ ಎಲೆನ ಹಾಕಿ ಒಂದು ಒಳ್ಳೆ ಬೆಡ್ ಆಗುತ್ತೆ. ಆ ತರ ಎಲ್ಲ ಬೆಡ್ ಎಲ್ಲ ಮಾಡ್ಕೊಳ್ಳೋದ್ರ ಮೇಲೆಲ್ಲ ಕುತ್ಕೊಂಡು ನಮಗೆ ಆ ಟೈಮಲ್ಲಿ ಯಾವುದೇ ತರ ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ. ಮಣ್ಣು ಮುಟ್ಟದೆಲ್ಲ ಮಣ್ಣಲ್ಲಿ ಹೊರಲಾಡಿದ್ರೆ ಯಾರು ಕೇಳಲಿಕ್ಕಿಲ್ಲ. ಅವ್ರದ್ದು ಟೀಚರ್ಸ್ ರೆಸ್ಪಾನ್ಸಿಬಿಲಿಟಿ ಮುಗಿತಂದ್ರೆ ಇನ್ವಾಲ್ವ್ ಆಗಲ್ಲ. ದೇ ಜಸ್ಟ್ ಲೆಟ್ ಅಸ್ ಟು ಎಂಜಾಯ್. ನಾವು ಲಗೋರಿ, ಕ್ರಿಕೆಟ್, ಎಂತ ಅಪ್ಪ ಮಾಟ ಎಲ್ಲ ಆಡ್ತಾ ಇದ್ವಿ. ಹೂವಿದಾರೆಲ್ಲ ಮಾಡಿ ಅಪ್ಪ ಅದು ದಟ್ ವಾಸ್ ಬ್ಯೂಟಿಫುಲ್ ಮೆಮೊರಿ. ಫಸ್ಟ್ ಆಫ್ ಆಲ್ ನಾವು ಓದ್ಬೇಕಾದ್ರೆ ನಮಗೆ ಆತರ ಒಂದು ಫೀಲಿಂಗ್ಸ್ ಇರಲಿಲ್ಲ ಹಾನೆಸ್ಟ್ಲಿ. ಲೈಕ್ ಹುಡುಗ ಹುಡುಗಿ ಆತರ ನಾವೆಲ್ಲ ಜೊತೆಗೆ ಇರ್ತಾ ಇದ್ವಿ, ಆಟಾಡ್ತಾ ಇದ್ವಿ, ಎಂಜಾಯ್ ಮಾಡ್ತಾ ಇದ್ವಿ ಆಯ್ತಾ. ಸೊ ಅಲ್ಲೇ ನಂದು ಸ್ಕೂಲ್ ಸ್ಟೋರೀಸ್ ಹೇಳಿಕ್ ಹೋದ್ರೆ ತುಂಬಾ ಇದೆ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದ್ಸಲ ನೆನಪಾದಾಗ ಹೇಳ್ತೀನಿ. ಸೊ ಆತರ ನಮ್ಗೆ ಸ್ಕೂಲ್ ಸಿಸ್ಟಮೇ ಬೇರೆ ತರ ಇರ್ತಾ ಇತ್ತು. ಸೊ 1 hour ನಾವು ಚೆನ್ನಾಗಿ ಆಟಾಡ್ತಾ ಇದ್ವಿ. ಬಿದ್ದು ಹೊರಲಾಡಿ ಗಾಯ ಆದ್ರೂ ಅದೇ ಗಾಯ ಆಗಿ ರಕ್ತ ಬಂದಾಗ ಅಷ್ಟೇ ಟೀಚರ್ಸ್ ಬಂದು ಇನ್ವಾಲ್ವ್ ಆಗ್ತಾರೆ. ಯಾಕೆ, ಯಾರು ಹೊಡೆದಿದ್ದು ಏನು ಅಂತ. ಅದಿಲ್ಲ ಅಂದ್ರೆ ನೀವು ಮರ ಹತ್ತಿ ಇನ್ನೊಂದ್ ಮಾಡಿ ಮತ್ತೊಂದ್ ಮಾಡಿ ನಾವು ಬೇರೆ ಒಳಗೆಲ್ಲ ಹೋಗ್ತಾ ಇದ್ವಿ. ಏನ್ ಮಾಡಿದ್ರು ಅದನ್ನ ಯಾರು ಕೇಳ್ತಾ ಇರಲ್ಲ. ಸೊ ಆಕ್ಚುಲಿ ಲೈಫ್ ತುಂಬಾ ಚೆನ್ನಾಗಿತ್ತು. ಸೊ ಇವಾಗ ನಾನು ಇದೆಲ್ಲ ಪ್ಯಾಕ್ ಮಾಡಿ ಹೇರ್ ಬಾಚ್ಬೇಕು, ಅಡುಗೆ ಮಾಡ್ಬೇಕಂತ ಬಂದು ಹಾಕಿದ್ದೀನಿ. ಎಲ್ಲ ರೆಡಿಯಾಗಿ ನಾನು ಆಫೀಸ್ಗೆ ಹೋಗ್ತೀನಿ. ಬಾಯ್. ಸೊ ನಾನು ಹೇಳಿರೋದು ಹೋಗ್ಬಿಟ್ಟು ನಿಮ್ಗೆ ನೆನಪಿದೆಯಲ್ಲ, ಆನ್ಸರ್ ಗೊತ್ತಿಲ್ಲ ಅಂದರೆ ಲೈಕ್ ಮಾಡಿ, ಯಾಕಂದ್ರೆ ನಿಮ್ಗೆ ಆನ್ಸರ್ ಗೊತ್ತಿಲ್ಲ. ಸೊ ನನ್ನ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತಲೂ ಹೇಳಿ ನನಗೆ. ಇಟ್ ವಾಸ್ ಬೋರಿಂಗ್ ಆರ್ ಸಮಥಿಂಗ್ ಲೈಕ್ ದಟ್, ಎನಿಥಿಂಗ್. ಐ ಆಮ್ ಓಪನ್ ಟು ಎಕ್ಸೆಪ್ಟ್. ಮೈ ಹಾರ್ಟ್ ಇಸ್ ಓಪನ್ ಟು ಎಕ್ಸೆಪ್ಟ್ ಆ್ಯಂಡ್ ಐ ಆಮ್ ಓಪನ್ ಟು ಗೆಟ್ ಕರೆಕ್ಟೆಡ್. ಸೊ I'm a good woman. So let's meet in my next vlog. I don't know ನಾನು ಯಾವಾಗ ರೆಕಾರ್ಡ್ ಮಾಡ್ತೀನಿ ಅಂತ, ಮೇ ಬಿ ಸಂಡೇ. So until take care.